ನಮಸ್ಕಾರ ಕರ್ನಾಟಕ, ಹೇಗಿದ್ದೀರಾ? ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾವು ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಆನ್ ಸೆಕೆಂಡ್ PUC ಎವಲ್ಯೂಷನ್ ಚಾಪ್ಟರ್ ಬಗ್ಗೆ ಡಿಸ್ಕಸ್ ಮಾಡಲಿಕ್ಕಿದ್ದೀವಿ. ಸೊ ವಿಲ್ ಗೆಟ್ ಸ್ಟಾರ್ಟೆಡ್ ಕ್ವಿಕ್ಲಿ. ಸೊ ಫಸ್ಟಿಗೆ ನಾವು ಪಾರ್ಟ್ ಎ ಅಂದರೆ 1 ಮಾರ್ಕರ್ ಕ್ವೆಶನ್ಸನ್ನು ಡಿಸ್ಕಸ್ ಮಾಡ್ತೀವಿ ಆ್ಯಸ್ ಯೂಶುವಲ್ ಅಲ್ವಾ. ಸೊ ಫಸ್ಟ್ ಕ್ವೆಶನ್ ಏನಂದರೆ, ನೇಮ್ ದ 2 ಪ್ರೈಮೇಟ್ಸ್ ದೋಸ್ ವೇರ್ ಎಕ್ಸಿಸ್ಟಿಂಗ್ 15 ಮಿಲಿಯನ್ ಇಯರ್ಸ್ ಎಗೋ. 15 MYA ಮುಂಚೆ ಯಾವುದೆಲ್ಲ ಪ್ರೈಮೇಟ್ಸ್ ಇದ್ವು ಅಂತ ಕ್ವೆಶ್ಚನ್. ಅದು ಡ್ರಯೋಪೆಥಿಕಸ್ ಮತ್ತು ರಾಮಪೆಥಿಕಸ್. ಸೊ ಏನು ಬರಿಬೇಕಂದ್ರೆ, 2 ಪ್ರೈಮೇಟ್ಸ್ ದೋಸ್ ವೇರ್ ಎಕ್ಸಿಸ್ಟಿಂಗ್ in 15 MYA are ರಾಮಪೆಥಿಕಸ್ ಆ್ಯಂಡ್ ಡ್ರಯೋಪೆಥಿಕಸ್. ಈ ಥರ ಬರೆದ್ರೆ ಫುಲ್ 1 ಮಾರ್ಕ್. ನೆಕ್ಸ್ಟ್ ಕ್ವೆಶನ್, ವಾಟ್ ಇಸ್ ಸಾಲ್ಟೇಷನ್? ಇದು ತುಂಬಾ ಟೈಮ್ ರಿಪೀಟ್ ಆಗಿದೆ, ಮ್ಯೂಟೇಷನ್ ರಿಲೇಟೆಡ್ ಆಗಿತ್ತು ಇದು ಅಲ್ವಾ. MQP 2020, ಸೆಕೆಂಡ್ PUC 2018 ಸೊ ಸಾಲ್ಟೇಷನ್ ಅಂದ್ರೇನು? ಇಟ್ಸ್ ಅ ಸಡನ್ ಆ್ಯಂಡ್ ಲಾರ್ಜ್ ಮ್ಯೂಟೇಷನಲ್ ಚೇಂಜ್ from one generation to the next, potentially causing the single step speciation, thereby which will lead to the evolution, is called as saltation. So NCERT li definition ತರ ಒಂದು ಕೊಟ್ಟಿದ್ದಾರೆ, ಸೊ ಅದನ್ನು ಬರಿಬೋದು. ಸೊ ಈ ಥರ ಸಾಲ್ಟೇಷನ್ ಡೆಫಿನೇಷನಿಗೆ 1 ಮಾರ್ಕ್ ಸಿಗುತ್ತೆ. ಪಾರ್ಟ್ ಬಿ, ವಿಚ್ ಮೀನ್ಸ್ ಒಂದು ಕ್ವೆಶನಿಗೆ 2 ಮಾರ್ಕ್ಸ್, ನೀವು ಕರೆಕ್ಟಾಗಿ ಸರಿಯಾಗಿ ಎಕ್ಸ್ಪ್ಲನೇಷನ್ ಬರೆದ್ರೆ. ಫಸ್ಟ್ ಕ್ವೆಶನ್, ರೈಟ್ ಎನಿ 2 ಎಕ್ಸಾಂಪಲ್ಸ್ ಆಫ್ ಎನಾಲೋಗಸ್ ಆರ್ಗನ್ಸ್ ಇನ್ ಆ್ಯನಿಮಲ್ಸ್. ನೀವು ಏನು ಬರಿಬೇಕಂದ್ರೆ ಫಸ್ಟಿಗೆ ಒಂದು ಡೆಫಿನೇಷನ್ ಬರೆದ್ರೆ ಚೆನ್ನಾಗಿರುತ್ತೆ. ಎನಾಲೋಗಸ್ ಆರ್ಗನ್ಸ್ ಅಂದ್ರೇನು? ದೀಸ್ ಆರ್ ದಿ ಆರ್ಗನ್ಸ್ ದ್ಯಾಟ್ ಹ್ಯಾವ್ ಡಿಸ್ಸಿಮಿಲ್ಯಾರಿಟೀಸ್ ಇನ್ ಎನಾಟಮಿಕಲ್ ಸ್ಟ್ರಕ್ಚರ್. ಅಂದರೆ ಎನಾಲೋಗಸ್ ಆರ್ಗನ್ಸ್ ಅಂದ್ರೇನು? ವಿಚ್ ಹ್ಯಾವ್ ಡಿಫರೆಂಟ್ ಆನ್ಸಿಸ್ಟರ್ ಬಟ್ ವಿಚ್ ಹ್ಯಾವ್ ದ ಸೇಮ್ ಫಂಕ್ಷನ್. ಸೊ ಬಿಕಾಸ್ ಆಫ್ ದ ಡಿಫರೆಂಟ್ ಆನ್ಸಿಸ್ಟರ್, ಡಿಸ್ಸಿಮಿಲ್ಯಾರಿಟೀಸ್ ಇನ್ ದ ಎನಾಟಮಿಕಲ್ ಸ್ಟ್ರಕ್ಚರ್ಸ್ ಇರುತ್ತೆ. ಆನ್ಸಿಸ್ಟರ್ಸ್ ಒರಿಜಿನ್ ಡಿಫ್ರೆಂಟ್ ಆದ ಕಾರಣ ಅವುಗಳ ಎನಾಟಮಿಕಲ್ ಸ್ಟ್ರಕ್ಚರಲ್ಲಿ ಡಿಸ್ಸಿಮಿಲ್ಯಾರಿಟೀಸ್ ಅಂದರೆ ಡಿಫರೆನ್ಸಸ್ ಇರುತ್ತೆ, ಆದರೆ ಫಂಕ್ಷನ್ಸಲ್ಲಿ ಸಿಮಿಲ್ಯಾರಿಟೀಸ್ ಇರುತ್ತೆ. ಎಕ್ಸಾಂಪಲ್, ವಿಂಗ್ಸ್ ಆಫ್ ಬಟರ್ಫ್ಲೈ, ವಿಂಗ್ಸ್ ಆಫ್ ಬರ್ಡ್ಸ್, ಬ್ಯಾಟ್ಸ್. ಈ ವಿಂಗ್ಸ್ ಅಂತ ಹೇಳೋದು ಈ ಎಲ್ಲ ಆರ್ಗ್ಯಾನಿಸಮ್ಸ್, ಈ 3 ಆರ್ಗ್ಯಾನಿಸಮ್ಸ್ ಹಾರಕ್ಕೆ ಯೂಸ್ ಮಾಡುವಂಥದ್ದು. ಆದರೆ ಅದರ ಒರಿಜಿನ್ ಏನು? ಬ್ಯಾಟಿನ ಒರಿಜಿನ್ ಮ್ಯಾಮಲ್, ಬರ್ಡ್ಸಿನ ಒರಿಜಿನ್ ಏವ್ಸ್, ಬಟರ್ಫ್ಲೈ ಆರ್ಥ್ರೋಪೋಡ್ಸ್ ಅಲ್ವಾ. ಇನ್ನೊಂದು ಎಕ್ಸಾಂಪಲ್ ಕೊಡಬೇಕು, ಬಿಕಾಸ್ 2 ಎಕ್ಸಾಂಪಲ್ಸ್ ಕೇಳಿದ್ದಾರೆ. ಫ್ಲಿಪ್ಪರ್ಸ್ ಆಫ್ ವೇಲ್ ಆ್ಯಂಡ್ ಪೆಂಗ್ವಿನ್. ಇದು ಬಿಟ್ಟರೆ ಇನ್ನೂ ತುಂಬ ಎಕ್ಸಾಂಪಲ್ಸ್ ಇದೆ NCERTಯಲ್ಲಿ, ಯಾವ್ದು ಬೇಕಾದರೂ ಬರಿಬೋದು ಅಲ್ವಾ. ಸೊ ಐಸ್ ಇನ್ ಆಕ್ಟೋಪಸ್ ಆ್ಯಂಡ್ ಮ್ಯಾಮಲ್ಸ್, ಈ ಥರ ಎಲ್ಲ ಜಾಸ್ತಿ ಎಕ್ಸಾಂಪಲ್ಸ್ ಇದೆ, ಯೂಸ್ ಮಾಡ್ಬೋದು. ನೆಕ್ಸ್ಟ್, ಎವಲ್ಯೂಷನ್ ಕ್ಯಾನ್ ಆಲ್ಸೋ ಅಕ್ಕರ್ ಬೈ ಆಂಥ್ರೋಪೋಜೆನಿಕ್ ಆ್ಯಕ್ಷನ್. ಆಂಥ್ರೋಪೋಜೆನಿಕ್ ಅಂದ್ರೇನು? ಸೊ ಫಸ್ಟಿಗೆ ಇದೇನು ಅಂತ ಬರಿಬೇಕು. ಆಂಥ್ರೋಪೋಜೆನಿಕ್ ಆ್ಯಕ್ಷನ್ ಅಂದರೆ ಏನು ಅಂತ ಒಂದು ಡೆಫಿನೇಷನ್ ಬರಿಬೇಕಾಗುತ್ತೆ. ಸಬ್ಸ್ಟ್ಯಾನ್ಷಿಯೇಟ್ ದ ಸ್ಟೇಟ್ಮೆಂಟ್ ಬೈ ಗಿವಿಂಗ್ 2 ಎಕ್ಸಾಂಪಲ್. ಈ ಥರ ಎವಲ್ಯೂಷನ್ ನಮ್ಮ ಆಂಥ್ರೋಪೋಜೆನಿಕ್ ಚೇಂಜಸ್ಸಿಂದ, ಆ್ಯಕ್ಷನಿಂದ ಹೇಗಾಯಿತು ಅಂತ 2 ಎಕ್ಸಾಂಪಲ್ಸ್ ಮೂಲಕ ಬರಿಬೇಕು. ಸೊ ಫಸ್ಟಿಗೆ ಆಂಥ್ರೋಪೋಜೆನಿಕ್ ಆ್ಯಕ್ಷನ್ ಅಂದರೆ ಏನು? ವಿಚ್ ಮೀನ್ಸ್ ಹ್ಯೂಮನ್ ಆ್ಯಕ್ಟಿವಿಟೀಸ್ ಅಲ್ವಾ. ನಾವು ಕಮಿಂಗ್ ಟು ದ ಎಕ್ಸಾಂಪಲ್ಸ್ ಫಾರ್ ಆಂಥ್ರೋಪೋಜೆನಿಕ್ ಆ್ಯಕ್ಷನ್ಸ್. ಒಂದು, ಓವರ್ ಯೂಸ್ ಆಫ್ ವೀಡಿಸೈಡ್ಸ್, ಹರ್ಬಿಸೈಡ್ಸ್, ಪೆಸ್ಟಿಸೈಡ್ಸ್ ರಿಸಲ್ಟೆಡ್ ಇನ್ ದ ಎವಲ್ಯೂಷನ್ ಆಫ್ ಮೆನಿ ರೆಸಿಸ್ಟೆಂಟ್ ವೆರೈಟೀಸ್ ಆಫ್ ವೀಡ್ಸ್ ಆ್ಯಂಡ್ ಪೆಸ್ಟ್ ರೆಸ್ಪೆಕ್ಟಿವ್ಲಿ. ಸೊ ಈ ವೀಡಿಸೈಡ್, ಪೆಸ್ಟಿಸೈಡ್ನ ಓವರ್ ಯೂಸಿಂದ ತುಂಬ ವೀಡ್ಸ್ ಏನಿದೆ ಅವುಗಳಿಗೆ ರೆಸಿಸ್ಟೆಂಟ್ ಬಂತು. ಈ ವೀಡಿಸೈಡ್ಸ್ ಮತ್ತು ಪೆಸ್ಟಿಸೈಡ್ಸಿಂದ ವೀಡ್ಸ್ ಮತ್ತು ಪೆಸ್ಟಿಗೆ ರೆಸಿಸ್ಟೆನ್ಸ್ ಬಂತು ಎಗೇನ್ಸ್ಟ್ ದ ಪೆಸ್ಟಿಸೈಡ್ಸ್ ಆ್ಯಂಡ್ ವೀಡಿಸೈಡ್ಸ್. ಇದೊಂದು ಆಂಥ್ರೋಪೋಜೆನಿಕ್. ಯಾಕೆ? ಬಿಕಾಸ್ ನಾವು ವೀಡಿಸೈಡನ್ನು ಹಾಕಿರುವಂಥದ್ದು, ನಾವು ಪೆಸ್ಟಿಸೈಡನ್ನು ಹಾಕಿರುವಂಥದ್ದು ಪೆಸ್ಟ್ ಮತ್ತು ವೀಡ್ಸಿಗೆ, ಅದರಿಂದಾಗಿ ವೀಡ್ಸ್ ಮತ್ತು ಪೆಸ್ಟಿಗೆ ರೆಸಿಸ್ಟೆನ್ಸ್ ಸಿಕ್ಕಿರುವಂಥದ್ದು ಆಫ್ಟರ್ ಸಮ್ ಇಯರ್ಸ್. ನೆಕ್ಸ್ಟ್ ಎಕ್ಸಾಂಪಲ್, ಓವರ್ ಯೂಸ್ ಆಫ್ ಆ್ಯಂಟಿಬಯೋಟಿಕ್ಸ್ ಆ್ಯಂಡ್ ಡ್ರಗ್ಸ್. ಏನಾಗುತ್ತೆ ಅಂದರೆ, ನಮಗೇನೋ ಒಂದು ಕಾಯಿಲೆ ಬಂದಿರುತ್ತೆ, ಆ ಕಾಯಿಲೆ ಬ್ಯಾಕ್ಟೀರಿಯಾದಿಂದ ಬಂದಿರುತ್ತೆ ನಮಗೆ.
ನಾವು ಡಾಕ್ಟರ್ ಕೊಟ್ಟಿರೋ ಆ್ಯಂಟಿಬಯೋಟಿಕನ್ನು ನಮಗೆ ಬೇಕಾದಾಗೆ ಬೇಕಾದ ಟೈಮಿಗೆ ಸ್ಕಿಪ್ ಮಾಡಿ ಸರಿಯಾಗಿ ತಗೊಳ್ಳದೇ ಇದ್ದರೆ ಆ ಬ್ಯಾಕ್ಟೀರಿಯಾ ಏನು ನೆಕ್ಸ್ಟ್ ಟೈಮ್ ಬರುತ್ತೆ ಬಾಡಿಗೆ, ಅಂದರೆ ಬ್ಯಾಕ್ಟೀರಿಯಾ ಏನಿರುತ್ತೆ ಬಾಡಿಯಲ್ಲಿ ಅವುಗಳಿಗೆ ಈ ಆ್ಯಂಟಿಬಯೋಟಿಕ್ನ ಎಗೇನ್ಸ್ಟ್ ರೆಸಿಸ್ಟೆನ್ಸ್ ಬಂದಿರುತ್ತೆ. ಓಕೆ, ಸೊ ನಾವು ಓವರ್ ಯೂಸ್ ಅಥವಾ ಸರಿಯಾಗಿ ಯೂಸ್ ಮಾಡದೇ ಇರೋ ಕಾರಣ, ಆ್ಯಂಟಿಬಯೋಟಿಕ್ಸ್ ಅಥವಾ ಡ್ರಗ್ಸನ್ನು ಯೂಸ್ ಮಾಡದೇ ಇರೋ ಕಾರಣ ಬ್ಯಾಕ್ಟೀರಿಯಾಗಳು ಇಂತಹ ಆ್ಯಂಟಿಬಯೋಟಿಕ್ಕಿಗೆ ರೆಸಿಸ್ಟೆನ್ಸನ್ನು ಗೇನ್ ಮಾಡುತ್ತೆ. ದಿಸ್ ಇಸ್ ದ ಸೆಕೆಂಡ್ ಎಕ್ಸಾಂಪಲ್. ಅದಕ್ಕೆ ಏನೇ ಕಾಯಿಲೆ ಬಂದರೂ ಡಾಕ್ಟರ್ ಹೇಳಿರೋ ಆ್ಯಂಟಿಬಯೋಟಿಕ್ಸನ್ನು ಅವ್ರು ಹೇಳಿರೋ ಟೈಮಿಗೆ ಆ ಡೋಸನ್ನು ಕಂಪ್ಲೀಟ್ ಮಾಡಲೇಬೇಕು. ಅದಕ್ಕೆ ಹೇಳೋದು ಡೋಸ್ ಕಂಪ್ಲೀಟ್ ಮಾಡಿ, ಡೋಸ್ ಕಂಪ್ಲೀಟ್ ಮಾಡಿ. ಡೋಸ್ ಕಂಪ್ಲೀಟ್ ಮಾಡದೆ ಎಷ್ಟು ಜನ ಬೇರೆ ಡಾಕ್ಟ್ರ್ ಹತ್ರ ಹೋಗ್ತಾರೆ ಮತ್ತು ಹೇಳ್ತಾರೆ ನಂಗೆ ಕಾಯಿಲೆನೇ ಕಮ್ಮಿ ಆಗ್ತಾ ಇಲ್ಲ ಅಂತ. ಓಕೆ, ಯಾಕಾಗುತ್ತೆ? ಡಾಕ್ಟ್ರ್ ಸಮಸ್ಯೆ ಅಲ್ಲ, ನಿಮ್ಮ ಸಮಸ್ಯೆ, ಬ್ಯಾಕ್ಟೀರಿಯಾದ ಸಮಸ್ಯೆ. ರೈಟ್ ದ ಕೆಮಿಕಲ್ ಕಂಪೌಂಡ್ಸ್ ಆಫ್ ಪ್ರೈಮಾರ್ಡಿಯಲ್ ಅರ್ತ್. ಸೊ ಅರ್ಲಿ ಅರ್ತ್ನ ಕೆಮಿಕಲ್ ಕಂಪೌಂಡ್ಸ್ ಏನಾಗಿತ್ತು ಅಂತ. ಸೊ ಮಿಥೇನ್, ಅಮೋನಿಯಾ, ಹೈಡ್ರೋಜನ್ was in the ratio of 2:1:2 and there was also water vapor. So ಏನು ಮಾಡಿ ಅಂದರೆ ಇದು 2 ಮಾರ್ಕರ್ ಅಲ್ಲ, 2 ಮಾರ್ಕರ್. ಸೊ ಫಸ್ಟಿಗೆ ದ ಕೆಮಿಕಲ್ ಕಂಪೌಂಡ್ಸ್ ಆಫ್ ಪ್ರೈಮಾರ್ಡಿಯಲ್ ಅರ್ತ್ ವೇರ್ ಮಿಥೇನ್, ಅಮೋನಿಯಾ, ಹೈಡ್ರೋಜನ್ ಆ್ಯಂಡ್ ವಾಟರ್ ವೇಪರ್ ಅಂತ ಬರೀರಿ, ವಿಚ್ ವಿಲ್ ಬಿ ಗಿವಿಂಗ್ 1 ಮಾರ್ಕ್. ಓಕೆ, ನಂತರ ರೇಷಿಯೋ ಬರೀರಿ, ವಿಚ್ ವಿಲ್ ಬಿ ಗೇನಿಂಗ್ another ಮಾರ್ಕ್. ಸಿಂಪಲ್. ನೆಕ್ಸ್ಟ್ ಕ್ವೆಶ್ಚನ್. ಪಾರ್ಟ್ ಸಿ ಅಂದರೆ ಒಂದು ಕ್ವೆಶ್ಚನಿಗೆ 3 ಮಾರ್ಕ್ಸ್ ಸಿಗುತ್ತೆ ಇಫ್ ಯು ಗಿವ್ ದ ರೈಟ್ ಆನ್ಸರ್. ಸ್ಕೆಚ್ ಆ್ಯಂಡ್ ಲೇಬಲ್ ಮಿಲ್ಲರ್ಸ್ ಎಕ್ಸ್ಪೆರಿಮೆಂಟ್, ಸೂಪರ್ ಇಂಪಾರ್ಟೆಂಟ್. ಕಲಿರಿ ಇವತ್ತೇ, ತುಂಬ ಇಂಪಾರ್ಟೆಂಟ್ ಆಗಿದೆ ಮಿಲ್ಲರ್ಸ್ ಎಕ್ಸ್ಪೆರಿಮೆಂಟ್. ಉರೆ ಮಿಲ್ಲರ್ಸ್ ಎಕ್ಸ್ಪೆರಿಮೆಂಟಿನ ಸೆಟಪ್ ಏನಿದೆ. ಸೊ 3 ಮಾರ್ಕ್ ಆದ ಕಾರಣ ಏನೇ ಎಕ್ಸ್ಪ್ಲನೇಷನ್ ಕೊಡೋ ಅಗತ್ಯ ಇಲ್ಲ, ಜಸ್ಟ್ ಡ್ರಾ ಮಾಡಿದ್ರೆ ಸಾಕು. ನೆಕ್ಸ್ಟ್, distinguish between homologous organs and analogous organs. ಅರೇ, ಒಂದು ಲೈನ್ ಹೊಡಿಲಿಕ್ಕೆ ಆಗ್ತಾ ಇಲ್ಲ ಅಲ್ಲ ನನ್ನ ಕೈಯಿಂದ. ಲೈನ್ ಹಾಕ್ಲಿಕ್ಕೆ ಆಗ್ತಾ ಇಲ್ಲ ಅಲ್ಲ. ಓಕೆ, no problem. Fine. Homologous organs. Analogous organs. So it carries 3 mark. ಅಂದರೆ 3 ಪಾಯಿಂಟ್ಸ್ ಮಿನಿಮಮ್ ಬರೀಲೇಬೇಕು. ಸೊ ಫಸ್ಟ್ ಪಾಯಿಂಟ್ ಏನು ಬರೆಯೋಣ? ದೇ ಹ್ಯಾವ್ ಕಾಮನ್ ಒರಿಜಿನ್ ಆರ್ ಆನ್ಸೆಸ್ಟರ್ಸ್. ದೇ ಡೋಂಟ್ ಹ್ಯಾವ್ ಕಾಮನ್ ಒರಿಜಿನ್. They show different functions. They have similar functions. They have same anatomical, ಸೇಮ್ ಅಥವಾ ಸಿಮಿಲರ್ ಬರೆದ್ರೆ ಒಳ್ಳೆಯದು, ಸೇಮ್ ಇರಲ್ಲ ಅಲ್ಲ, ಸಿಮಿಲರ್ anatomical structures. ಎಕ್ಸಾಂಪಲ್ ಬರಿಬೇಕು. ಹೋಮೋಲೋಗಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ಲಿಂಬ್ಸ್ ಆಫ್ 4 limbs especially, 4 limbs of cheetah, man,
bat. ಇಲ್ಲಿ they have different anatomical structure. ಎಕ್ಸಾಂಪಲ್ ಈಗಷ್ಟೇ ನೋಡಿದ್ವಿ ಫ್ಲಿಪ್ಪರ್ಸ್ ಆಫ್ ಅಥವಾ ವಿಂಗ್ಸ್ ಆಫ್ ಬ್ಯಾಟ್, ಬಟರ್ಫ್ಲೈ, ಮತ್ತಿನ್ನೊಂದು ಯಾವ್ದು ನೋಡಿದ್ದಾಗ ಬಟರ್ಫ್ಲೈ, BUTT ಬಟರ್ಫ್ಲೈ. ಇನ್ನೊಂದು ಯಾವುದಪ್ಪ, ಬರ್ಡ್ಸ್. ಸೊ ಈ ಥರ ಡಿಫರೆನ್ಸಸನ್ನು 3ರಿಂದ ಜಾಸ್ತಿ ಸೆಂಟೆನ್ಸಸ್ ಇರೋ ಡಿಫರೆನ್ಸಸನ್ನು ಬರೀರಿ. ನೆಕ್ಸ್ಟ್ ಕ್ವೆಶ್ಚನ್, ಎನ್ಯುಮರೇಟ್ ಆನ್ ಕನ್ವರ್ಜೆಂಟ್ ಆ್ಯಂಡ್ ಡೈವರ್ಜೆಂಟ್ ಎವಲ್ಯೂಷನ್ ವಿತ್ ದ ಸುಟೇಬಲ್ ಎಕ್ಸಾಂಪಲ್ಸ್ ಆಫ್ ಪ್ಲಾಂಟ್ಸ್. ಸೊ ಜಸ್ಟ್ ಇದೆರಡು ನೋಡಿ, ವರ್ಡ್ ನೋಡಿ ಸ್ಟಾರ್ಟ್ ಮಾಡಬೇಡಿ. ಎಕ್ಸಾಂಪಲ್ಸ್ ಯಾವ್ದು ಕೊಡಬೇಕು ಸ್ಪೆಸಿಫೈ ಮಾಡಿದರೆ, ಪ್ಲಾಂಟ್ಸೇ ಕೊಡಿ, ಆ್ಯನಿಮಲ್ಸ್ ಕೊಡಬೇಡಿ ಅಂತ. ಸೊ ಫಸ್ಟಿಗೆ ಡೆಫಿನೇಷನ್ ಬರೀರಿ. ಕನ್ವರ್ಜೆಂಟ್ ಎವಲ್ಯೂಷನ್ ಅಂದರೆ ಏನು? ಇಟ್ ಕ್ರಿಯೇಟ್ಸ್ ಅನಲೋಗಸ್ ಸ್ಟ್ರಕ್ಚರ್ಸ್. It creates analogous structures that evolve for same function, hence having similarities in the function. Okay, I repeat, convergent evolution is the it is actually creating, because of the convergent evolution we are able to see the structures with the same function but different anatomical structure. Divergent evolution alleno same structure developed along different direction due to adaptation to the different need. Okay, origin same ಆದರೆ function different ಯಾಕೆ? ಅವುಗಳ adaptation different. So this is divergent evolution and the structures are called as homologous structures. Example, convergent evolution ಗೆ plant example, sweet potato root modification, potato stem modification. Okay, ಅವುಗಳ ಏನು ಲುಕ್ಸ್ ಫಂಕ್ಷನ್ ಎಲ್ಲ ಆಲ್ಮೋಸ್ಟ್ ಸೇಮ್, ಆದರೆ ಒರಿಜಿನ್ ಯಾವುದು? ಆ್ಯಕ್ಚುಲಿ ಒರಿಜಿನಿಂದಲೇ ಗೊತ್ತಾಗುತ್ತೆ. ಪೊಟ್ಯಾಟೋನ ಒರಿಜಿನು ಇಟ್ಸ್ ಅ ಸ್ಟೆಮ್ ಮಾಡಿಫಿಕೇಶನ್. ಸ್ವೀಟ್ ಪೊಟ್ಯಾಟೋ ಅದು ಅದರ ಒರಿಜಿನ್ ಯಾವುದು? ಅದು ರೂಟ್ ಮಾಡಿಫಿಕೇಶನ್ ಆಗಿದೆ ಅಲ್ವಾ? ಸೊ ಫಂಕ್ಷನ್ ಏನು? ಫುಡ್ ಸ್ಟೋರೇಜ್, ಸೇಮ್ ಫಂಕ್ಷನ್. ಇಲ್ಲಿ ಡೈವರ್ಜೆಂಟ್ ಎವಲ್ಯೂಷನ್ ಅಂದರೆ ಹೋಮೋಲೋಗಸ್ ಸ್ಟ್ರಕ್ಚರ್ಸಿನ ಎಕ್ಸಾಂಪಲ್ಸ್ ನೋಡಿ. ಥಾರ್ನ್ಸ್ ಮತ್ತು ಟೆಂಡ್ರಿಲ್ಸ್, ದೇ ಹ್ಯಾವ್ ಅ ಡಿಫ್ರೆಂಟ್ ಫಂಕ್ಷನ್. ಥಾರ್ನ್ಸ್ ಏನು ಮಾಡುತ್ತೆ? ಚುಚ್ಚುತ್ತೆ. ನಮ್ಮ ಟೆಂಡ್ರಿಲ್ಸು ಗೋನ ಹೆಲ್ಪ್ ದ ಪ್ಲ್ಯಾಂಟ್ ಫಾರ್ ದ ಕ್ಲೈಂಬಿಂಗ್ ಅಲ್ವಾ? ಸೊ ಅದರ ಒರಿಜಿನ್ ಒಂದೇ ಆಗಿದೆ. ಸೊ ಈ ಥರ ಬರೆದ್ರೆ, ಎಕ್ಸಾಂಪಲ್ ಜೊತೆ ಎಕ್ಸ್ಪ್ಲನೇಷನ್ ಬರೆದ್ರೆ 3 ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ 3 ಮಾರ್ಕ್ಸ್ ಕ್ವೆಶ್ಚನ್. Hardy-Weinberg law. State Hardy-Weinberg law's principles of genetic equilibrium. Andre you have to state what is Hardy-Weinberg law says. Write any 4 factors affecting this equilibrium. And ಯಾವ factors in the Hardy-Weinberg law false ಅಥವಾ ಆ ರಿಸಲ್ಟ್ ಅನ್ನು ತೋರಿಸಲ್ಲ ಅಂತ ಕೇಳ್ತಾ ಇದ್ದಾರೆ. ಸೊ ಫ್ಯಾಕ್ಟರ್ಸ್ NCERT ಅಲ್ಲಿ ಕೊಟ್ಟಿದ್ದಾರೆ. ಜೆನೆಟಿಕ್ ಡ್ರಿಫ್ಟ್, ಜೀನ್ ಮೈಗ್ರೇಷನ್ ಅಥವಾ ಜೀನ್ ಫ್ಲೋ, ಮ್ಯೂಟೇಷನ್, ಜೆನೆಟಿಕ್ ರಿಕಾಂಬಿನೇಷನ್, ನ್ಯಾಚುರಲ್ ಸೆಲೆಕ್ಷನ್. ಸೊ ಆಲ್ಸೋ ಅದರ ಮುಂಚೆ ಯು ಹ್ಯಾವ್ ಟು ಸ್ಟೇಟ್ ದ Hardy-Weinberg law's principle, which says that allele frequencies in a population are stable and is constant from generation to generation. The gene pool, total genes or alleles in the population, the gene pool will be remaining constant. So ಈ ಥರ ಬರೆದ್ರೆ ಯು ವಿಲ್ ಬಿ ಗೆಟಿಂಗ್ 3 ಮಾರ್ಕ್ಸ್. ನೆಕ್ಸ್ಟ್ ಪಾರ್ಟ್ ಡಿ. ಪಾರ್ಟ್ ಡಿ ಅಂದರೆ ಗೊತ್ತಿದೆ ಎಲ್ರಿಗೂ, 5 ಮಾರ್ಕರ್ ಕ್ವೆಶ್ಚನ್. ಡೀಟೇಲ್ಡ್ ನೋಟ್ ಆನ್ ಅಡಾಪ್ಟಿವ್ ರೇಡಿಯೇಷನ್ NCERT ಇದೆ. ಫಸ್ಟಿಗೆ ವಾಟ್ ಇಸ್ ಅಡಾಪ್ಟಿವ್ ರೇಡಿಯೇಷನ್ ಅಂತ ಬರೀರಿ. ಡೆಫಿನೇಷನ್ ಆಫ್ ಅಡಾಪ್ಟಿವ್ ರೇಡಿಯೇಷನ್ NCERT ಇದೆ. ಮತ್ತು 2 ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ. ಚಿಕ್ಕದಾಗಿ ಚೊಕ್ಕದಾಗಿ ಒಂದೊಂದು ಎಕ್ಸಾಂಪಲಲ್ಲಿ 2-3 ಸೆಂಟೆನ್ಸನ್ನು ಹಾಕಿ ಬರೀರಿ. ಫಸ್ಟ್ ಎಕ್ಸಾಂಪಲ್ ಏನು? ಡಾರ್ವಿನ್ ಫಿಂಚಸ್ ಇನ್ ಗ್ಯಾಲಪಗೋಸ್ ಐಲ್ಯಾಂಡ್. ಹೇಗೆ ಒಂದು ಸೀಡ್ ಈಟಿಂಗ್ ಡಾರ್ವಿನ್ ಫಿಂಚ್ ಬೇರೆ ಬೇರೆ ಥರದ ಈಟಿಂಗ್ ಹ್ಯಾಬಿಟಿಗೆ ಅಡ್ಜಸ್ಟ್ ಆಗಬೇಕಾಯಿತು, ಅದನ್ನು ಬರೀರಿ. ನೆಕ್ಸ್ಟ್
adaptive radiation that we get to see in marsupials. In Australia, many marsupial mammals evolved from the common ancestors, which infers adaptive radiation. Marsupial ಏನು ಆಸ್ಟ್ರೇಲಿಯಾದಲ್ಲಿ ಇಫ್ ಯು ಸಿ ಎಲ್ಲರೂ ಮಾರ್ಸುಪಿಯಲ್ಸ್ ಆಗಿವೆ, ಬಟ್ ದೇ ಲುಕ್ ಡಿಫರೆಂಟ್. ಸೊ ದಟ್ ಇಸ್ ಕಾಸ್ ಆಫ್ ದ ಅಡಾಪ್ಟಿವ್ ರೇಡಿಯೇಷನ್. ಒಂದು ಒರಿಜಿನು ಡಿಫರೆಂಟ್ ಅಡಾಪ್ಟೇಷನ್. ಓಕೆ, ನಂತರ ಆ ಥರ ಬರೆದು ಒಂದು ಏನು ಹೇಳೋದು, ದ್ವಂದ್ವ ಆ ಥರದ ಒಂದು ಸ್ಟೇಟ್ಮೆಂಟ್ ಇದೆ. ಓಕೆ, ಒಂದು ಕನ್ಫ್ಯೂಸಿಂಗ್ ಸ್ಟೇಟ್ಮೆಂಟ್ ಇದೆ ಎನ್ ಸಿ ಆರ್ ಟಿಯಲ್ಲಿ. ಸೊ ನಾರ್ಮಲ್ ಆಗಿ ಅಡಾಪ್ಟಿವ್ ರೇಡಿಯೇಷನ್ ವಿಲ್ ಶೋ ದ ಡೈವರ್ಜೆಂಟ್ ಎವಲ್ಯೂಷನ್. ಆದರೆ ವೆನ್ ಮೋರ್ ದೆನ್ ಒನ್ ಅಡಾಪ್ಟಿವ್ ರೇಡಿಯೇಷನ್ ಅಪಿಯರ್ಡ್ ಟು ಹ್ಯಾವ್ ಅಕರ್ಡ್ ಇನ್ ಅನ್ ಐಸೋಲೇಟೆಡ್ ಜೋಗ್ರಫಿಕಲ್ ಏರಿಯಾ, ದೆನ್ one can call this as convergent evolution. And placental animals, mammals, if you see ಅವುಗಳ ಫಂಕ್ಷನ್ ಸೇಮ್. ತುಂಬ ಮಾರ್ಸುಪಿಯಲ್ ಆ್ಯನಿಮಲ್ಸ್ ದೇ ಆರ್ ವೆರಿ ಸಿಮಿಲರ್ ಟು ಪ್ಲಾಸೆಂಟಲ್ ಆ್ಯನಿಮಲ್ಸ್. ಆದರೆ ಅವುಗಳ ಒರಿಜಿನ್ ಬೇರೆ, ಪ್ಲಾಸೆಂಟಲ್ ಬೇರೆ, ಮಾರ್ಸುಪಿಯಲ್ is of Australia. So that infers, that is nothing but shows convergent evolution. So ಎರಡು ಅಡಾಪ್ಟಿವ್ ರೇಡಿಯೇಷನ್ ಆಗ್ತಾ ಇದ್ರೆ that will give rise to convergent evolution. So ಅದನ್ನು ಬರಿಬೇಕು. Next 5 marker question is about differentiate convergent divergent evolution. ಆಗಷ್ಟೇ ಡಿಸ್ಕಸ್ ಮಾಡಿದ್ವಿ. ಸೇಮ್ ಥಿಂಗ್, ಇಟ್ ವಿಲ್ ಕ್ಯಾರಿ 2 marks. ನೆಕ್ಸ್ಟ್, ವ್ಯೂಸ್ ಆಫ್ ಲೆಮಾರ್ಕ್ ಆನ್ ಎವಲ್ಯೂಷನ್ ಆಫ್ ಲೈಫ್ ಫಾರ್ಮ್ಸ್. ಸೊ ಲೆಮಾರ್ಕಿನ ಬಗ್ಗೆಗಿಂತ ಜಾಸ್ತಿ ಅವನ ವ್ಯೂಸ್ ಏನಾಗಿತ್ತು ಎವಲ್ಯೂಷನ್ ಬಗ್ಗೆ. ಸೊ ಫ್ರೆಂಚ್ ನ್ಯಾಚುರಲಿಸ್ಟ್ Lamarck had said evolution of life forms had been driven by use and disuse of organs. ನೀನೊಂದು ಆರ್ಗನನ್ನು ಯೂಸ್ ಮಾಡಿದ್ರೆ ಅದು ಡೆವಲಪ್ ಆಗುತ್ತೆ, ಯೂಸ್ ಮಾಡಿಲ್ಲ ಅಂದರೆ ಅದು ಡಿಸಪಿಯರ್ ಆಗುತ್ತೆ. ಸೊ ದಟ್ ವಾಸ್ ಹಿಸ್ ಐಡಿಯಾ ಆಫ್ ಎವಲ್ಯೂಷನ್. ನೆಕ್ಸ್ಟ್, ಜಿರಾಫೆಯನ್ನು ಯೂಸ್ ಮಾಡಿಕೊಂಡು ಎಕ್ಸ್ಪ್ಲೇನ್ ಮಾಡಿದ್ದು ಇದು, ಅದನ್ನು ಹೇಳಬೇಕು. ದೇ ಪಾಸ್ಡ್ ಆನ್ ದ ಎಕ್ವೈರ್ಡ್ ಕ್ಯಾರೆಕ್ಟರ್. ಜಿರಾಫೆ, ವಾಟ್ ವಾಸ್ ದೇರ್ ಎಕ್ವೈರ್ಡ್ ಕ್ಯಾರೆಕ್ಟರ್? ನೆಕ್, ಲಾಂಗ್ ನೆಕ್ಕು ಯಾಕೆ ಎಕ್ವೈರ್ಡ್ ಕ್ಯಾರೆಕ್ಟರ್? ಬಿಕಾಸ್ ಲೀವ್ಸ್ ವೇರ್ ಆನ್ ದ ಟ್ರೀ, ಸೊ ದೇ ಹ್ಯಾಡ್ ಟು ಎಕ್ಸ್ಟೆಂಡ್ ದೇಯರ್ ನೆಕ್ ಅಲ್ವಾ. ದೇ ಹ್ಯಾಡ್ ಟು ಅಡಾಪ್ಟ್ ಫಾರ್ ದಿಸ್ ಲೀವ್ಸ್ ಆನ್ ದ ಟಾಲ್ ಟ್ರೀಸ್. ಸೊ ಈ ಕ್ಯಾರೆಕ್ಟರ್ ಏನಾಗಿದೆ, ಇದು ಎಕ್ವೈರ್ಡ್ ಕ್ಯಾರೆಕ್ಟರ್ ಆಗಿದೆ. ಸೊ ದೇ ಪಾಸ್ ದಿಸ್ ಎಕ್ವೈರ್ಡ್ ಕ್ಯಾರೆಕ್ಟರ್ ಟು ದ ನೆಕ್ಸ್ಟ್ ಸಕ್ಸೀಡಿಂಗ್ ಜನರೇಷನ್. ಸೊ ದಟ್ಸ್ ಹೌ ದ ಜಿರಾಫೆ ಗಾಟ್ ಲಾಂಗ್ ನೆಕ್. ಜಿರಾಫೆಸ್ ಎವಾಲ್ವ್ಡ್. ಸೊ ಈ ಥರ ಬರೆದ್ರೆ 3 marks. ಎನ್ ಸಿ ಆರ್ ಟಿಯಲ್ಲಿರುವಂಥದ್ದು ಎಲ್ಲ, ಡೋಂಟ್ ವರಿ. ಡಯಾಗ್ರಾಮ್ಯಾಟಿಕ್ ರೆಪ್ರೆಸೆಂಟೇಷನ್ ಇನ್ನೊಮ್ಮೆ ಬರ್ತಾ ಇದೆ, ಸ್ಟ್ಯಾನ್ಲೆ ಮಿಲ್ಲರ್ ಎಕ್ಸ್ಪೆರಿಮೆಂಟ್. ಬಟ್ ಇಲ್ಲಿ ನಾವು ಎಕ್ಸ್ಪ್ಲನೇಷನ್ಸ್ ಕೊಡಬೇಕು. ಎಕ್ಸ್ಪ್ಲನೇಷನ್ ಕೊಡುವಾಗ ಸೈಂಟಿಸ್ಟ್ ಹೆಸರು ಬರೀರಿ. ಸ್ಟ್ಯಾನ್ಲೆ ಮಿಲ್ಲರ್ ಆ್ಯಂಡ್ ಸಿ ಉರೆ ಇಬ್ಬರು ಎಕ್ಸ್ಪೆರಿಮೆಂಟಲ್ಲಿ ದೇ ಪ್ರೂವ್ಡ್ ದ ಕೆಮಿಕಲ್ ಎವಲ್ಯೂಷನ್. ಓಕೆ, ಒಪಾರಿನ್ ಹಲ್ದಾನೆ ಅವರ ಸ್ಟೇಟ್ಮೆಂಟನ್ನು ಪ್ರೂವ್ ಮಾಡೋಕ್ಕೆ ಎಕ್ಸ್ಪೆರಿಮೆಂಟನ್ನು ಯೂಸ್ ಮಾಡಿಕೊಂಡು ಪ್ರೂವ್ ಮಾಡಿದ್ರು ಮಿಲ್ಲರ್ ಮತ್ತು ಉರೆ ಅವರು. ಓಕೆ, ದೇ ಟುಕ್ ದ ಮಾಲಿಕ್ಯೂಲ್ಸ್. ಯಾವುದು? ದೇ ಟುಕ್ ಸಚ್ ಸೆಟಪ್. ಮಿಲ್ಲರ್ ಟುಕ್ ಮಾಲಿಕ್ಯೂಲ್ಸ್ ದಟ್ ರೆಪ್ರೆಸೆಂಟ್ ದ ಮೇಜರ್ ಕಂಪೋನೆಂಟ್ಸ್ ಆಫ್ ದ early Earth's atmosphere. He made sure that the setup is very similar to early Earth's atmosphere. So he created electric discharge. ವಾಲ್ಕ್ಯಾನಿಕ್ ಎರಪ್ಷನ್ ಮತ್ತು ಲೈಟ್ನಿಂಗ್ ಎಲ್ಲ ತೋರ್ಸೋಕ್ಕೆ ಎಲೆಕ್ಟ್ರಿಕ್ ಸ್ಪಾರ್ಕ್ ಡಿಸ್ಚಾರ್ಜನ್ನು ಯೂಸ್ ಮಾಡಿದ್ರು. ಈ ಸ್ಪಾರ್ಕ್ ಡಿಸ್ಚಾರ್ಜಲ್ಲಿ ಕೆಲವು ಕೆಮಿಕಲ್ಸನ್ನು ಯೂಸ್ ಮಾಡಿದ್ರು. ಯಾವುದು ಕೆಮಿಕಲ್ಸ್? ಮಿಥೇನ್, ಅಮೋನಿಯಾ, ಹೈಡ್ರೋಜನ್ ಇನ್ ದ ರೇಷಿಯೋ ಆಫ್ 2:1 ಆ್ಯಂಡ್ ವಾಟರ್ ವೇಪರ್. ಏನಾಯಿತು? ವಾಟರ್ ಸ್ಲೋಲಿ ಮತ್ತು ಟೆಂಪರೇಚರ್, ಹೈ ಟೆಂಪರೇಚರ್ ಆಫ್ 8,000 ಡಿಗ್ರಿ ಸೆಲ್ಸಿಯಸನ್ನು ಕೊಟ್ಟರು. ಸೊ ಸ್ಲೋ ಆಗಿ ವಾಟರ್ ಕಂಡೆನ್ಸ್ ಆಗಕ್ಕೆ ಸ್ಟಾರ್ಟ್ ಆಯಿತು. ದ್ಯಾಟ್ ಈಸ್ ನಥಿಂಗ್ ಬಟ್ ಅರ್ಥಲ್ಲಿ ರೈನ್ ಆಗಕ್ಕೆ ಸ್ಟಾರ್ಟ್ ಆಯಿತು. ದ್ಯಾಟ್ ಫಿಲ್ ದ ಡಿಪ್ರೆಷನ್ ಟು ಫಾರ್ಮ್ ಓಷನ್ಸ್. ನಂತರ ಬೇರೆ ಬೇರೆ ಸೈಂಟಿಸ್ಟ್ ಬೇರೆ ಬೇರೆ ಮಾಲಿಕ್ಯೂಲ್ಸನ್ನು ಎಕ್ಸ್ಟ್ರಾಕ್ಟ್ ಮಾಡಿದ್ರು. ಸಮ್ ಗಾಟ್ ಅಮೈನೋ ಆಸಿಡ್, ಸಮ್ ಗಾಟ್ ಶುಗರ್, ಸಮ್ ಗಾಟ್ ನೈಟ್ರೋಜನಸ್ ಬೇಸಸ್, ಪಿಗ್ಮೆಂಟ್ಸ್, ಫ್ಯಾಟ್ಸ್. ಓಕೆ, ಸೊ ಇದನ್ನು ಈ ಥರ ಎನ್ ಸಿ ಆರ್ ಟಿಯ ಪ್ರಕಾರ ಇರೋ ಥರ ಎಕ್ಸ್ಪ್ಲೇನ್ ಮಾಡಬೇಕು ಸ್ವಲ್ಪ. ಪುನಃ ಇದು 2019ನ ಕ್ವೆಶನು, 2020ನ MQP ಆಗಬೇಕು, MCQ ಅಲ್ಲ, ಮಾಡೆಲ್ ಕ್ವೆಶನ್ ಪೇಪರ್ ಆಗಬೇಕು. ಸೊ
ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಈ ಥರ ಬರೀ 3 ಮಾರ್ಕ್ ಕೊಟ್ಟರೆ ಡಯಾಗ್ರಾಮ್ ಬರೆದ್ರೆ ಸಾಕು. 5 ಮಾರ್ಕ್ಸ್ ಕೊಟ್ಟರೆ ಎಕ್ಸ್ಪ್ಲನೇಷನ್ ಕೊಡಬೇಕು. ಸೊ ಮೆನ್ಷನ್ 2 ಅಸಂಪ್ಷನ್ಸ್ ಆಫ್ ಒಪಾರಿನ್ ಹಲ್ದಾನೆ. ಓಕೆ, ಈಗ ನೀವು ಜಾಸ್ತಿ ಮಿಲ್ಲರ್ ಎಕ್ಸ್ಪೆರಿಮೆಂಟ್ ಎಕ್ಸ್ಪ್ಲೇನ್ ಮಾಡಬೇಕಾಗಿಲ್ಲ. ಒಪಾರಿನ್ ಹಲ್ದಾನೆ ಅವರ ಒರಿಜಿನ್ ಆಫ್ ಲೈಫ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಬೇಕು. ಅಂದರೆ ಎಸಂಪ್ಷನ್ ಏನು ಕೊಟ್ಟರು ಅವರು ಅಂತ. 2 assumptions of ಒಪಾರಿನ್ ಹಲ್ದಾನೆ with reference to origin of life, where the first form of the life could have come from pre-existing non-living organic molecule. First form of life ಏನಿದೆ ಅದು RNA ಇಂದ ಬಂದಿರಬಹುದು, ನಾನ್ ಲಿವಿಂಗ್ ಆರ್ಗ್ಯಾನಿಕ್ ಮಾಲಿಕ್ಯೂಲ್ ಇಂದ ಬಂದಿರಬಹುದು, ವಿಚ್ ವೇರ್ ಆಲ್ರೆಡಿ ಎಕ್ಸಿಸ್ಟೆಡ್. ಫಾರ್ಮೇಷನ್ ಆಫ್ ಲೈಫ್ ಪ್ರಿಸೀಡೆಡ್ ಬೈ ಕೆಮಿಕಲ್ ಎವಲ್ಯೂಷನ್. ಅಂದರೆ ಕೆಮಿಕಲ್ ಎವಲ್ಯೂಷನಿಂದ ಲೈಫ್ ಆಯಿತು. ಇನ್ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ ಗೇವ್ ರೈಸ್ ಟು ಆರ್ಗ್ಯಾನಿಕ್. ಈ ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸಿಂದ ಲೈಫ್ ಆಯಿತು ಅಂತ ಒಪಾರಿನ್ ಹಲ್ದಾನೆ ಅವರ ಒರಿಜಿನ್ ಆಫ್ ಲೈಫಲ್ಲಿ ಎಕ್ಸ್ಪ್ಲನೇಷನ್ ಇದೆ ಅಂತ. ಸೊ ದಿಸ್ ಈಸ್ ಆಲ್ ಫಾರ್ ಟುಡೇ ಮೈ ಡಿಯರ್ ಸ್ಟೂಡೆಂಟ್ಸ್. ನಾನೇನೇ ಎಕ್ಸ್ಪ್ಲೇನ್ ಮಾಡಿದ್ದೆಲ್ಲ ಅರ್ಥ ಆಯಿತು ಅಂತ ತಿಳ್ಕೊಂಡಿದ್ದೀನಿ. ಸೊ ದಿಸ್ ಆರ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಫಾರ್ ಯೋರ್ ಸೆಕೆಂಡ್ PUC ಫ್ರಮ್ ಎವಲ್ಯೂಷನ್ ಚಾಪ್ಟರ್. So this is all for today. Let's meet in the coming video. Until then, bye.